ಮಾನ್ಯ ರಣದೀಪ್ ಸುರ್ಜೇವಾಲಾ ಅವರ ಜೊತೆಯಲ್ಲಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿರೋದು ನಿಜಕ್ಕೂ ಖಂಡನೀಯ. ಈ ರೀತಿ ಅಧಿಕಾರ ದುರ್ಬಳಕೆ ಆಗಿರೋದಕ್ಕೆ ಖಂಡಿತ ಕ್ರಮವನ್ನು ವಹಿಸಬೇಕು. ಈ ರೀತಿ ದುರ್ಬಳಕೆ ಆಗಲಿಕ್ಕೆ ಯಾವುದೇ ಕಾರಣದಲ್ಲಿ ಅವಕಾಶವನ್ನು ಕೊಡಬಾರದು. ನಿಜಕ್ಕೂ ಈ ರೀತಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿರೋದು ಖಂಡನೀಯ. ಹಾಗಾಗಿ ನಾವು ರಾಜ್ಯಪಾಲರಲ್ಲಿ ಮೊರೆ ಹೋಗಿ ಈ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ಕಿವಿ ಹಿಂಡುವಂಥದ್ದು, ಅವರಿಗೆ ಸೂಕ್ತ ಕ್ರಮವನ್ನು ವಹಿಸುವ ರೀತಿಯಲ್ಲಿ ರಾಜ್ಯಪಾಲರ ಗಮನಕ್ಕೆ ತರುವಂಥದ್ದಾಗುತ್ತೆ. ಸೊ ಇವ್ರು ಬಹಳ ಮುಖ್ಯವಾಗಿ ನನಗೂ ಅವ್ರ ನಿಜವಾದ ಉದ್ದೇಶ ಏನು ತಗೊಟ್ಟಿಲ್ಲ. ಒಟ್ಟಾರೆ ಹೊರನೋಟಕ್ಕಿರುವಂಥದ್ದು ಈ ರೀತಿ ಒಬ್ಬ ಪಕ್ಷದ ಪದಾಧಿಕಾರಿ ಏನೊಂದು ಅಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ, ಭಾಗವಹಿಸಿದರೆ ಈ ಭಾಗವಹಿಸಿರುವಂಥ ಸಭೆಗೆ ಖಂಡಿತ ಮತ್ತು ಅವ್ರ ಸಭೆಯಲ್ಲಿ ಅವರು ಭಾಗವಹಿಸಿ ಅವರು ಮಾತನಾಡಿರುವಂಥದ್ದು, ಭಾಗವಹಿಸಿರುವಂಥದ್ದು ಇವೆಲ್ಲವೂ ಕಾನೂನು ಉಲ್ಲಂಘನೆ ಆಗಿರುವಂಥದ್ದಿದೆ. ಕಾನೂನು ಉಲ್ಲಂಘನೆ ಮಾಡುವಂಥದ್ದು ಕಾಂಗ್ರೆಸ್ಸಿನ ಪರಿಪಾಠ. ಸೊ ಇದನ್ನ ಮುಂದುವರೆದ ಭಾಗವಾಗಿ ಮಾಡ್ತಿದ್ದಾರೆ. ಇದರ ಮೇಲೆ ಕ್ರಮ ವಹಿಸುವಂಥದ್ದು ಆಗಬೇಕು. ಬಿಜೆಪಿ ಟ್ವೀಟ್ ಮಾಡಿದೆ, ಡೀಲ್ಗೆ ಈ ಸಭೆನ 85% ಡೀಲ್ ಸಭೆನ ಅನ್ನೋ ಅರ್ಥದಲ್ಲಿ ಬಿಜೆಪಿ ಟ್ವೀಟ್ ಮಾಡಿದೆ. ಖಂಡಿತ ಇರ್ಬೋದು ಅಂತ ಪರಿಸ್ಥಿತಿ ಏನಿದೆ ಅಂತ ಅನ್ನೋಂಥದ್ದು ಇರ್ಬೋದೇನೋ, ನನಗೆ ಗೊತ್ತಿಲ್ಲ, ನೋಡೋಣ. ಈ ಒಟ್ಟಾರೆ ಇಂಥ ಒಂದು ಸಭೆಯಲ್ಲಿ ಭಾಗವಹಿಸಬಾರ್ದಿತ್ತು. ಅದರ ಉದ್ದೇಶಗಳು ಏನು ಅನ್ನುವಂಥದ್ದು ಇನ್ನೊಂದು ಭಾಗ. ಆದರೆ ಈ ರೀತಿ ಕಾನೂನಾತ್ಮಕವಾಗಿ ಇಂಥ ಸಭೆಗಳಲ್ಲಿ ಅವರಿಗೆ ಭಾಗವಹಿಸಕ್ಕೆ ಅಧಿಕಾರ ಇಲ್ಲ, ಭಾಗವಹಿಸಿರುವಂಥದ್ದು ತಪ್ಪು. ಮಾನ್ಯ ರಣದೀಪ್ ಸುರ್ಜೇವಾಲಾ ಅವರ ಜೊತೆಯಲ್ಲಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿರೋದು ನಿಜಕ್ಕೂ ಖಂಡನೀಯ. ಈ ರೀತಿ ಅಧಿಕಾರ ದುರ್ಬಳಕೆ ಆಗಿರೋದಕ್ಕೆ ಖಂಡಿತ ಕ್ರಮವನ್ನು ವಹಿಸಬೇಕು. ಈ ರೀತಿ ದುರ್ಬಳಕೆ ಆಗಲಿಕ್ಕೆ ಯಾವುದೇ ಕಾರಣದಲ್ಲಿ ಅವಕಾಶವನ್ನು ಕೊಡಬಾರದು. ನಿಜಕ್ಕೂ ಈ ರೀತಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿರೋದು ಖಂಡನೀಯ. ಹಾಗಾಗಿ ನಾವು ರಾಜ್ಯಪಾಲರಲ್ಲಿ ಮೊರೆ ಹೋಗಿ ಈ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ಕಿವಿ ಹಿಂಡುವಂಥದ್ದು, ಅವರಿಗೆ ಸೂಕ್ತ ಕ್ರಮವನ್ನು ವಹಿಸುವ ರೀತಿಯಲ್ಲಿ ರಾಜ್ಯಪಾಲರ ಗಮನಕ್ಕೆ ತರುವಂಥದ್ದಾಗುತ್ತೆ. ಸೊ ಇವ್ರು ಬಹಳ ಮುಖ್ಯವಾಗಿ ನನಗೂ ಅವ್ರ ನಿಜವಾದ ಉದ್ದೇಶ ಏನು ತಗೊಟ್ಟಿಲ್ಲ. ಒಟ್ಟಾರೆ ಹೊರನೋಟಕ್ಕಿರುವಂಥದ್ದು ಈ ರೀತಿ ಒಬ್ಬ ಪಕ್ಷದ ಪದಾಧಿಕಾರಿ ಏನೊಂದು ಅಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ, ಭಾಗವಹಿಸಿದರೆ ಈ ಭಾಗವಹಿಸಿರುವಂಥ ಸಭೆಗೆ ಖಂಡಿತ ಮತ್ತು ಅವ್ರ ಸಭೆಯಲ್ಲಿ ಅವರು ಭಾಗವಹಿಸಿ ಅವರು ಮಾತನಾಡಿರುವಂಥದ್ದು, ಭಾಗವಹಿಸಿರುವಂಥದ್ದು ಇವೆಲ್ಲವೂ ಕಾನೂನು ಉಲ್ಲಂಘನೆ ಆಗಿರುವಂಥದ್ದಿದೆ. ಕಾನೂನು ಉಲ್ಲಂಘನೆ ಮಾಡುವಂಥದ್ದು ಕಾಂಗ್ರೆಸ್ಸಿನ ಪರಿಪಾಠ. ಸೊ ಇದನ್ನ ಮುಂದುವರೆದ ಭಾಗವಾಗಿ ಮಾಡ್ತಿದ್ದಾರೆ. ಇದರ ಮೇಲೆ ಕ್ರಮ ವಹಿಸುವಂಥದ್ದು ಆಗಬೇಕು. ಬಿಜೆಪಿ ಟ್ವೀಟ್ ಮಾಡಿದೆ, ಡೀಲ್ಗೆ ಈ ಸಭೆನ 85% ಡೀಲ್ ಸಭೆನ ಅನ್ನೋ ಅರ್ಥದಲ್ಲಿ ಬಿಜೆಪಿ ಟ್ವೀಟ್ ಮಾಡಿದೆ. ಖಂಡಿತ ಇರ್ಬೋದು ಅಂತ ಪರಿಸ್ಥಿತಿ ಏನಿದೆ ಅಂತ ಅನ್ನೋಂಥದ್ದು ಇರ್ಬೋದೇನೋ, ನನಗೆ ಗೊತ್ತಿಲ್ಲ, ನೋಡೋಣ. ಈ ಒಟ್ಟಾರೆ ಇಂಥ ಒಂದು ಸಭೆಯಲ್ಲಿ ಭಾಗವಹಿಸಬಾರ್ದಿತ್ತು. ಅದರ ಉದ್ದೇಶಗಳು ಏನು ಅನ್ನುವಂಥದ್ದು ಇನ್ನೊಂದು ಭಾಗ. ಆದರೆ ಈ ರೀತಿ ಕಾನೂನಾತ್ಮಕವಾಗಿ ಇಂಥ ಸಭೆಗಳಲ್ಲಿ ಅವರಿಗೆ ಭಾಗವಹಿಸಕ್ಕೆ ಅಧಿಕಾರ ಇಲ್ಲ, ಭಾಗವಹಿಸಿರುವಂಥದ್ದು ತಪ್ಪು.